ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. TCS ಜುಲೈ 8ಕ್ಕೆ ತಮ್ಮ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ರು. ನಮಗೆ ಪ್ರಾಫಿಟ್ ನಲ್ಲಿ ಇಯರ್ ಆನ್ ಇಯರ್ 5% ನಷ್ಟು ಗ್ರೋತ್ ಕಾಣಿಸಿದ್ರು ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ 5% ಫಾಲ್ ಆಗಿತ್ತು. HCL ಟೆಕ್ ಕೂಡ ಜುಲೈ 12ಕ್ಕೆ ತಮ್ಮ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಿದ್ದಾರೆ. ಬ್ರೋಕರೇಜ್ಗಳು HCL ಟೆಕ್ ನ ರಿಸಲ್ಟ್ ಯಾವ ರೀತಿಯಲ್ಲಿ ಇರಬಹುದು ಅನ್ನುವಂತ ಒಂದು ಅನಾಲಿಸಿಸ್ ಅನ್ನ ಮಾಡಿದ್ದಾರೆ. HCL ಟೆಕ್ ಕ್ವಾರ್ಟರ್ 1 ನಲ್ಲಿ 3200 ರಿಂದ 3400 ಕೋಟಿಯ ಪ್ರಾಫಿಟ್ ಅನ್ನು ಡಿಕ್ಲೇರ್ ಮಾಡುವಂತ ಸಾಧ್ಯತೆ ಇರುತ್ತೆ. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ 6 ರಿಂದ 7% ನಷ್ಟು ಪ್ರಾಫಿಟ್ ಗ್ರೋ ಆಗಬಹುದು. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ 6 ರಿಂದ 10% ಪ್ರಾಫಿಟ್ ಫಾಲ್ ಆಗುವಂತ ಸಾಧ್ಯತೆ ಇರುತ್ತೆ ಅಂತ ಆನಲಿಸ್ಟ್ಗಳು ಪ್ರಿಡಿಕ್ಟ್ ಮಾಡಿದ್ದಾರೆ. ಬಟ್ ರೆವೆನ್ಯೂ ಗ್ರೋತ್ ಚೆನ್ನಾಗಿರುತ್ತೆ. 23,400 ಕೋಟಿಯಷ್ಟು ರೆವೆನ್ಯೂ ಅನ್ನ HCL ಟೆಕ್ ಡಿಕ್ಲೇರ್ ಮಾಡುವಂತ ಸಾಧ್ಯತೆ ಇರುತ್ತೆ. ಇಯರ್ ಆನ್ ಇಯರ್ 16% ರೆವೆನ್ಯೂ ಗ್ರೋ ಆಗಬಹುದು. ಕ್ವಾರ್ಟರ್ ಆನ್ ಕ್ವಾರ್ಟರ್ 3% ರೆವೆನ್ಯೂ ಗ್ರೋತ್ ಆಗುತ್ತೆ ಅಂತ ಬ್ರೋಕರೇಜ್ಗಳ ಪ್ರಿಡಿಕ್ಷನ್ ಇದೆ. ಸೊ ಈ ನಂಬರ್ಗಳನ್ನು ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ನಾಳೆ HCL ಟೆಕ್ ತಮ್ಮ ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದಾಗ ನೀವು ಅಬ್ಸರ್ವ್ ಮಾಡಬಹುದಾಗುತ್ತೆ ಬ್ರೋಕರೇಜ್ನ ಪ್ರಿಡಿಕ್ಷನ್ ಯಾವ ರೀತಿಯಲ್ಲಿ ಇತ್ತು, ಹಾಗೆ HCL ನ ರಿಸಲ್ಟ್ ಯಾವ ರೀತಿಯಲ್ಲಿ ಬಂದಿದೆ ಅಂತ. ಶೇರ್ ಪ್ರೈಸ್ ಅನ್ನ ಗಮನಿಸಿದಾಗ TCS ನ ರಿಸಲ್ಟ್ ನ ಎಫೆಕ್ಟ್ ನ ಮೇರೆಗೆ ಇವತ್ತು ನಮಗೆ ಸ್ಟಾಕ್ ಪ್ರೈಸ್ ನಲ್ಲಿ ತುಂಬಾನೇ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. 4.5% ಡೌನ್ ಸೈಡ್ ಅಲ್ಲಿ HCL ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಈಗ 940 ಪ್ರೈಸ್ ಅಲ್ಲಿ HCL ಟ್ರೇಡ್ ಆಗ್ತಿದೆ. ಹಾಗೆ ಬ್ರೋಕರೇಜ್ ಆಲ್ರೆಡಿ ಸೀಕ್ವೆನ್ಷಿಯಲಿ ಅಂದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ನಮಗೆ 6 ರಿಂದ 10% ಪ್ರಾಫಿಟ್ ಫಾಲ್ ಆಗಬಹುದು ಅನ್ನೋ ಒಂದು ಪ್ರಿಡಿಕ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅನಲಿಸ್ಟ್ ಪ್ರಿಡಿಕ್ಷನ್ ಏನಿದೆ ಅದಕ್ಕಿಂತ ಒಳ್ಳೆ ಒಂದು ರಿಸಲ್ಟ್ HCL ಟೆಕ್ ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದ್ರೆ ಸೊ ಮತ್ತೆ ನಮಗೆ HCL ಟೆಕ್ ನ ಸ್ಟಾಕ್ ಅಲ್ಲಿ ಸ್ವಲ್ಪ ರಿಕವರಿ ನೋಡೋದಕ್ಕೆ ಸಿಗಬಹುದು. ಬಟ್ ಓವರ್ ಆಲ್ IT ಸೆಕ್ಟರ್ ಡೌನ್ ಇರೋದ್ರಿಂದ ಹೆಚ್ಚಿನ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ HCL ಆಗಲಿ, TCS ಆಗಲಿ, ಇನ್ಫೋಸಿಸ್ ಆಗಲಿ ಈ ಕಂಪನಿಯಿಂದ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸದ್ಯದಲ್ಲಿ ಸಾಧ್ಯ ಆಗೋದಿಲ್ಲ. ಹಾಗೆ IT ಕಂಪನಿಗಳಲ್ಲಿ ಆಟ್ರಿಷನ್ ರೇಟ್ ತುಂಬಾನೇ ಜಾಸ್ತಿ ಆಗ್ತಿದೆ. ಅಂದ್ರೆ ಎಂಪ್ಲಾಯೀಸ್ ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಜಂಪ್ ಆಗ್ತಿದ್ದಾರೆ. ಈ ರೀತಿಯಲ್ಲಿ ಆದಾಗ IT ಕಂಪನಿಗಳು ಹೊಸ ಎಂಪ್ಲಾಯೀಸ್ ಗಳನ್ನ ಹೈರ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಅವರಿಗೆ ಕಾಸ್ಟ್ ತುಂಬಾನೇ ಜಾಸ್ತಿ ಬರ್ತಿದೆ. ಅದಕ್ಕೆ ವಿಪ್ರೋ ಈಗ ಎಂಪ್ಲಾಯೀಸ್ ಗಳಿಗೆ ಬೋನಸ್ ಅನ್ನ ಕೊಡುವಂತ ಪ್ಲಾನ್ ಅನ್ನ ಮಾಡಿದ್ದಾರೆ. ಹಾಗೆ ಪ್ರತಿ ಕ್ವಾರ್ಟರ್ ನಲ್ಲೂ ಕೂಡ ಪ್ರಮೋಷನ್ಸ್ ಗಳನ್ನ ಕೊಡುವಂತ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ಟ್ಯಾಲೆಂಟ್ ಗಳನ್ನ ರಿಟೈನ್ ಮಾಡ್ಕೋಬೇಕಾಗುತ್ತೆ. ಸೊ ಯಾವ ಎಂಪ್ಲಾಯಿಗಳು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದ್ದಾರೆ ಅವ್ರಿಗೆ ಪ್ರಮೋಷನ್ ಕೊಟ್ಟು ಹಾಗೆ ಅವರ ಸ್ಯಾಲರಿಯನ್ನ ಹೈಕ್ ಮಾಡಿ ಅವರನ್ನ ರಿಟೈನ್ ಮಾಡುವಂತ ಪ್ರಯತ್ನವನ್ನ ವಿಪ್ರೋ ಮಾಡ್ತಿದ್ದಾರೆ. ಸೊ ಹೊಸದಾಗಿ ಎಂಪ್ಲಾಯಿಗಳನ್ನ ಹೈರ್ ಮಾಡುವಂತ ಪರಿಸ್ಥಿತಿ ಇರೋದಿಲ್ಲ. ಸೊ ಮತ್ತೆ ಇವರು ಸೆಪ್ಟೆಂಬರ್ ನಲ್ಲಿ 10 ರಿಂದ 15% ಸ್ಯಾಲರಿ ಹೈಕ್ ಮಾಡುವಂತ ಪ್ಲಾನ್ಸ್ ಗಳನ್ನ ಕೂಡ ಹೊಂದಿದ್ದಾರೆ. ಸೊ ಇದು ಸ್ಟಾಕ್ಗೆ ಅಷ್ಟು ಪಾಸಿಟಿವ್ ಅಲ್ಲ ಅಂದ್ರೂ ಕೂಡ ವಿಪ್ರೋದಲ್ಲಿ ಕೆಲಸ ಮಾಡ್ತಿರುವಂತಹ ಎಂಪ್ಲಾಯಿಗಳಿಗೆ ಪಾಸಿಟಿವ್ ಆಗಿರುತ್ತೆ. ಸೊ ಬೋನಸಸ್, ಸ್ಯಾಲರಿ ಹೈಕ್ ಕೂಡ ನಿಮಗೆ ಸಿಗುವಂತ ಸಾಧ್ಯತೆ ಇರುತ್ತೆ. ವಿಪ್ರೋ ಕೂಡ ಜುಲೈನಲ್ಲಿ ತಮ್ಮ ಕ್ವಾರ್ಟರ್ 1 ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ. ಸೊ ಇಲ್ಲೂ ಕೂಡ ಅಷ್ಟೇ ಮಾರ್ಜಿನ್ ನ ಮೇಲೆ ಪ್ರೆಷರ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ವಿಪ್ರೋ ಕೂಡ ಅಷ್ಟೇ ನಮಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ ನಲ್ಲಿ ಫಾಲ್ ತೋರಿಸುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ವಿಪ್ರೋ ಇವತ್ತು ಆಲ್ಮೋಸ್ಟ್ 2% ಡೌನ್ ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 400 ರೂಪಾಯಿ ಅರೌಂಡ್ ಅಲ್ಲಿ ವಿಪ್ರೋ ಈಗ ಟ್ರೇಡ್ ಆಗ್ತಾ ಇದೆ. ಸೊ PSU ಸೆಕ್ಟರ್ ನ ಕಂಪನೀಸ್ ಆಗಿರುವಂತಹ IOC, BPCL, HPCL ಕಂಬೈನ್ ಆಗಿ ಕ್ವಾರ್ಟರ್ 1 ನಲ್ಲಿ 10,700 ಕೋಟಿ ಲಾಸ್ ಅನ್ನ ತೋರಿಸುವಂತ ಸಾಧ್ಯತೆ ಇರುತ್ತೆ ಅಂತ ಬ್ರೋಕರೇಜ್ಗಳು ಪ್ರಿಡಿಕ್ಷನ್ ಅನ್ನ ಮಾಡಿದ್ದಾರೆ. ಯಾಕೆಂದ್ರೆ ಕ್ರೂಡ್ ಆಯಿಲ್ ನ ಪ್ರೈಸಸ್ ಜಾಸ್ತಿ ಆಗ್ತಿದೆ. ಹಾಗೆ ಇವರೊಂದು ಲೋವರ್ ಪ್ರೈಸ್ ಅಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ಗಳನ್ನ ಸೆಲ್ ಮಾಡ್ತಿದ್ದಾರೆ. ಆ ಒಂದು ಕಾರಣದಿಂದ ಈ ಕಂಪನಿಗಳು ಕ್ವಾರ್ಟರ್ 1 ನಲ್ಲಿ ಲಾಸ್ ಗಳನ್ನ ಡಿಕ್ಲೇರ್ ಮಾಡುವಂತ ಸಾಧ್ಯತೆ ಇರುತ್ತೆ ಅಂತ ಬ್ರೋಕರೇಜ್ಗಳು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಸೊ ಇವರ ಮಾರ್ಜಿನ್ಸ್ ನ ಮೇಲೆ ಕೂಡ ಎಫೆಕ್ಟ್ಸ್ ಬರುವಂತ ಸಾಧ್ಯತೆ ಇರುತ್ತೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆಲ್ರೆಡಿ ಡಿವಿಡೆಂಡ್ ಹಾಗೆ ಬೋನಸ್ ಅನ್ನ ಕೂಡ ಇಶ್ಯೂ ಮಾಡಿದ್ರು. ಸೊ ನೋಡ್ಬೇಕಾಗುತ್ತೆ ಈ ಕಂಪನಿಗಳು ಕ್ವಾರ್ಟರ್ 1 ನಲ್ಲಿ ಯಾವ ರೀತಿ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡ್ತಾರೆ ಅಂತ. ಪರಾಗ್ ಪಾರಿಕ್ ಫ್ಲೆಕ್ಸಿಕ್ಯಾಪ್ ಫಂಡ್ ಕೋಲ್ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದರೆ 5% ನಷ್ಟು ಇವರ ಟೋಟಲ್ AUM ಸೈಜ್ ನಷ್ಟು ಇನ್ವೆಸ್ಟ್ಮೆಂಟ್ ಅನ್ನು ಅವರು ಕೋಲ್ ಇಂಡಿಯಾದಲ್ಲಿ ಮಾಡಿದ್ದಾರೆ. ಸೊ PSU ಸೆಕ್ಟರ್ ನಲ್ಲಿ ಪರಾಗ್ ಪಾರಿಕ್ ಫ್ಲೆಕ್ಸಿಕ್ಯಾಪ್ ಫಂಡ್ ಬುಲ್ಲಿಶ್ ಆಗಿ ಇದ್ದಾರೆ. ಏನಕ್ಕೆಂದ್ರೆ ಕೋಲ್ ಇಂಡಿಯಾ ಒಳ್ಳೆ ಒಂದು ಡಿವಿಡೆಂಡ್ ಅನ್ನ ಕೊಡ್ತಾರೆ. ನಾವು ಪರಾಗ್ ಪಾರಿಕ್ ಫ್ಲೆಕ್ಸಿಕ್ಯಾಪ್ ಫಂಡ್ ನ ಪೋರ್ಟ್ಫೋಲಿಯೋನ ಗಮನಿಸಿದಾಗ ITC ಅಲ್ಲಿ ಅವರು ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಹಾಗೆ ಈ ಒಂದು ಕ್ವಾರ್ಟರ್ ನಲ್ಲಿ ಅವರು ಕೋಲ್ ಇಂಡಿಯಾವನ್ನ ಕೂಡ ತಮ್ಮ ಪೋರ್ಟ್ಫೋಲಿಯೋಗೆ ಆಡ್ ಮಾಡ್ಕೊಂಡಿದ್ದಾರೆ. ನಿಫ್ಟಿಯ ಕಂಪನಿಗಳನ್ನ ನಾವು ಗಮನಿಸಿದಾಗ ITC ಮತ್ತೆ ಕೋಲ್ ಇಂಡಿಯಾ ಮಾರ್ಕೆಟ್ ಡೌನ್ ಸೈಡ್ ಇದ್ರೂ ಕೂಡ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾವೆ. ಸೊ ಓವರ್ ಆಲ್ ಪರಾಗ್ ಪಾರಿಕ್ ಫ್ಲೆಕ್ಸಿಕ್ಯಾಪ್ ಫಂಡ್ ನ ಟಾಪ್ 10 ಸ್ಟಾಕ್ ಗಳನ್ನ ನಾವು ಗಮನಿಸಿದಾಗ ಪರಾಗ್ ಪಾರಿಕ್ ಫ್ಲೆಕ್ಸಿಕ್ಯಾಪ್ ಫಂಡ್ ITC ಅಲ್ಲಿ ಆಲ್ಮೋಸ್ಟ್ 9% ಅಷ್ಟು ಹೋಲ್ಡಿಂಗ್ ಅನ್ನ ಹೊಂದಿದ್ದಾರೆ. ನೆಕ್ಸ್ಟ್ ನಮಗೆ ಬಜಾಜ್ ಹೋಲ್ಡಿಂಗ್ ಮತ್ತೆ ಇನ್ವೆಸ್ಟ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ಪರಾಗ್ ಪಾರಿಕ್ ಫ್ಲೆಕ್ಸಿಕ್ಯಾಪ್ ಫಂಡ್ ಆಲ್ಮೋಸ್ಟ್ 7% ಅಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ನೆಕ್ಸ್ಟ್ HDFC ಅಲ್ಲಿ ಕೂಡ ಪರಾಗ್ ಪಾರಿಕ್ ಫ್ಲೆಕ್ಸಿಕ್ಯಾಪ್ ಫಂಡ್ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಅದಾದ್ಮೇಲೆ ನಮಗೆ US ನ ಕಂಪನಿಗಳು ನೋಡೋದಕ್ಕೆ ಸಿಗುತ್ತೆ. ಆಲ್ಫಾಬೆಟ್, ಮೈಕ್ರೋಸಾಫ್ಟ್, ಸೊ ಗೂಗಲ್ ಮತ್ತೆ ಮೈಕ್ರೋಸಾಫ್ಟ್ ಕಂಪನಿಗಳು ಕಾಣಿಸುತ್ತೆ. ICICI ಬ್ಯಾಂಕ್ ಅಲ್ಲೂ ಕೂಡ ಪರಾಗ್ ಪಾರಿಕ್ ಫ್ಲೆಕ್ಸಿಕ್ಯಾಪ್ ಫಂಡ್ ಆಲ್ಮೋಸ್ಟ್ 6% ಅಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಹೀರೋ ಮೋಟೋಕಾರ್ಪ್ ಅಲ್ಲೂ ಕೂಡ 5% ಅಷ್ಟು ಇನ್ವೆಸ್ಟ್ಮೆಂಟ್ ಇದೆ. ಕೋಲ್ ಇಂಡಿಯಾ ಹೊಸದಾಗಿ ಈ ಒಂದು ಕ್ವಾರ್ಟರ್ ನಲ್ಲಿ ಆಡ್ ಆಗಿದೆ. ಟೋಟಲ್ AUM ಸೈಜ್ ನಲ್ಲಿ 5% ಅಷ್ಟು ಇನ್ವೆಸ್ಟ್ಮೆಂಟ್ ಕೋಲ್ ಇಂಡಿಯಾದಲ್ಲಿ ಆಗ್ತಿರೋದು ಕಾಣಿಸ್ತಿದೆ. ಆಲ್ಮೋಸ್ಟ್ 6 ಕೋಟಿ ಶೇರ್ ಗಳನ್ನ ಪರಾಗ್ ಪಾರಿಕ್ ಫ್ಲೆಕ್ಸಿಕ್ಯಾಪ್ ಫಂಡ್ ಬೈ
ಮಾಡ್ಕೊಂಡಿದ್ದಾರೆ. ಹಾಗೆ ಆಕ್ಸಿಸ್ ಬ್ಯಾಂಕ್ ಮತ್ತೆ ಪವರ್ ಗ್ರಿಡ್ ಅಲ್ಲೂ ಕೂಡ ಇವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಆಲ್ಮೋಸ್ಟ್ 5% ನಷ್ಟು AUM ಸೈಜ್ ನ ಟೋಟಲ್ ಇನ್ವೆಸ್ಟ್ಮೆಂಟ್ ಎರಡು ಕಂಪನಿಗಳಲ್ಲಿ ಕಾಣಿಸುತ್ತೆ. ಹಾಗೆ ಈ 10 ಸ್ಟಾಕ್ ಗಳೇ ಆಲ್ಮೋಸ್ಟ್ 60% ನಷ್ಟು AUM ಸೈಜ್ ಅನ್ನ ಕವರ್ ಮಾಡುತ್ತೆ. ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಗೆ ಸೆಬಿ ಕಡೆಯಿಂದ ರೆಸ್ಟ್ರಿಕ್ಷನ್ಸ್ ಗಳು ಕೂಡ ಇದಾವೆ. ಅವರು US ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಒಂದು ಕಾರಣದಿಂದ ಇಂಡಿಯನ್ ಮಾರ್ಕೆಟ್ಸ್ ಅಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡಬಲ್ಲಂತ ಸ್ಟಾಕ್ ಗಳನ್ನ ಆಡ್ ಮಾಡಬೇಕಾಗುತ್ತೆ. ಸೊ ಮಾರ್ಕೆಟ್ ಸೈಡ್ ವೇಸ್ ಇದ್ದಾಗ ಡಿವಿಡೆಂಡ್ ಸ್ಟಾಕ್ ಗಳನ್ನ ಇಲ್ಲಿ ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಪ್ರಿಫರ್ ಮಾಡ್ಕೋತಿದ್ದಾರೆ. ಅಟ್ಲೀಸ್ಟ್ ಡಿವಿಡೆಂಡ್ ಇನ್ಕಮ್ ಆದ್ರೂ ಇವರಿಗೆ ಬರ್ತಿರುತ್ತೆ. ಅದರಿಂದ NAV ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಹಾಗೆ ITC ತನ್ನ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕಂಟಿನ್ಯೂ ಮಾಡ್ತಿದೆ. ಸೊ ಆಲ್ಮೋಸ್ಟ್ ಈಗ 3 ಇಯರ್ ಹೈ ಅನ್ನ ITC ಟಚ್ ಮಾಡಿದೆ. 296 ಹೈ ಅನ್ನ ಇವತ್ತು ಸ್ಟಾಕ್ ಟಚ್ ಮಾಡಿತ್ತು. ITC ಒಳ್ಳೆ ಒಂದು Q1 ರಿಸಲ್ಟ್ ಅನ್ನ ಪ್ರೊಡ್ಯೂಸ್ ಮಾಡುವಂತ ಸಾಧ್ಯತೆ ಇರುತ್ತೆ. ಹಾಗೆ 2022ರಲ್ಲಿ 36% ನಷ್ಟು ರಿಟರ್ನ್ ಅನ್ನ ITC ಜನರೇಟ್ ಮಾಡಿ ಕೊಟ್ಟಿದೆ. ITC ಈ ಒಂದು ಕ್ವಾರ್ಟರ್ ನಲ್ಲಿ 23% ನಷ್ಟು ರೆವೆನ್ಯೂ ಗ್ರೋತ್ ತೋರಿಸುವಂತ ಸಾಧ್ಯತೆ ಇರುತ್ತೆ. ಸಿಗರೆಟ್ ಬಿಸ್ನೆಸ್ 22% ನಷ್ಟು ಗ್ರೋ ಆಗಬಹುದು. ಹಾಗೆಯೇ ಪೇಪರ್ ಬೋರ್ಡ್ ಬಿಸ್ನೆಸ್ ಅಲ್ಲೂ ಕೂಡ 28% ನಷ್ಟು ಗ್ರೋತ್ ಬರುತ್ತೆ ಅಂತ ಬ್ರೋಕರೇಜ್ ಗಳು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. FMCG ಅಲ್ಲೂ ಕೂಡ ಇಯರ್ ಆನ್ ಇಯರ್ 17% ನಷ್ಟು ಗ್ರೋತ್ ನೋಡೋದಕ್ಕೆ ಸಿಗಬಹುದು ಅನ್ನೋದು ಬ್ರೋಕರೇಜ್ ಗಳ ಒಂದು ವ್ಯೂ ಆಗಿದೆ. ಸೊ ITC ಕಡೆಯಿಂದ ಒಳ್ಳೆ ಒಂದು ರಿಸಲ್ಟ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಡಾಕ್ಟರ್ ರೆಡ್ಡಿ ಸ್ಟಾಕ್ ಅಲ್ಲಿ ಇವತ್ತು ಆಲ್ಮೋಸ್ಟ್ 3% ನಷ್ಟು ಅಪ್ಸೈಡ್ ನಮಗೆ ನೋಡೋದಕ್ಕೆ ಸಿಕ್ತು. US FDA ಕಡೆಯಿಂದ ಇವರ ಒಂದು ಡ್ರಗ್ ಗೆ ಅಪ್ರೂವಲ್ ಸಿಕ್ಕಿದೆ. ಸೊ US ನ ಒಂದು ಸಬ್ಸಿಡರಿಯ ಜೊತೆಯಲ್ಲಿ ಈ ಒಂದು ಡ್ರಗ್ ಅನ್ನು ಅವರು US ಮಾರ್ಕೆಟ್ ಅಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಸೊ ಈ ರೀತಿಯ ಪಾಸಿಟಿವ್ ನ್ಯೂಸ್ ಇದ್ದಾಗ ಫಾರ್ಮಾ ಸೆಕ್ಟರ್ ನ ಸ್ಟಾಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಹಾಗೆ US FDA ಕಡೆಯಿಂದ ಇವರಿಗೆ ವಾರ್ನಿಂಗ್ಸ್ ಬಂದಾಗ ಫಾರ್ಮಾ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಸ್ವಲ್ಪ ನೆಗೆಟಿವ್ ಸೈಡ್ ಕಾಣಿಸುತ್ತೆ. ಡಾಕ್ಟರ್ ರೆಡ್ಡಿಸ್ ಇವತ್ತು ಆಲ್ಮೋಸ್ಟ್ 2% ಅಪ್ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮಾರ್ಗನ್ ಸ್ಟ್ಯಾನ್ಲಿ ಟಾಟಾ ಪವರ್ ಸ್ಟಾಕ್ ಅನ್ನ ಕವರ್ ಮಾಡಿದ್ದಾರೆ. ಹಾಗೆ ಇವರು 175 ಟಾರ್ಗೆಟ್ ಪ್ರೈಸ್ ಅನ್ನ ಫಿಕ್ಸ್ ಮಾಡ್ತಿದ್ದಾರೆ. ಈಗ ನಮಗೆ ಟಾಟಾ ಪವರ್ 220 ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಮಾರ್ಗನ್ ಸ್ಟ್ಯಾನ್ಲಿಯ ವ್ಯೂ ಏನು ಅಂದ್ರೆ 2030 ವೇಳೆಗೆ ಟಾಟಾ ಪವರ್ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು. ಅಂದ್ರೆ ಅವರ ಟೋಟಲ್ ಪವರ್ ಜನರೇಷನ್ ಏನಿದೆ ಅದನ್ನ ಅವರು 80% ಅಷ್ಟು ಗ್ರೀನ್ ಎನರ್ಜಿಯಿಂದ ಜನರೇಟ್ ಮಾಡಬಹುದು. ಬಟ್ ಈಗ ಸದ್ಯಕ್ಕೆ 1 ವರ್ಷಕ್ಕೆ ನಾವು ಕನ್ಸಿಡರ್ ಮಾಡಿದಾಗ ಟಾಟಾ ಪವರ್ ಅಲ್ಲಿ ನಾವು ಬಿಯರಿಶ್ ಆಗಿ ಇದೀವಿ. 175 ಟಾರ್ಗೆಟ್ ಪ್ರೈಸ್ ಅನ್ನ ಟಾಟಾ ಪವರ್ಗೆ ಕೊಡ್ತಿದೀವಿ ಅಂತ ಅವರು ತಮ್ಮ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ. ಬಟ್ ಸ್ಟಿಲ್ ಟಾಟಾ ಪವರ್ ಒಳ್ಳೆ ಒಂದು ಬಿಸ್ನೆಸ್ ಅನ್ನು ನಡೆಸಿದ್ದಾರೆ. ಸೋಲಾರ್ ರೂಫ್ ಟಾಪ್ಸ್ ಆಗಿರಲಿ ಅಥವಾ ಪವರ್ ಸೆಗ್ಮೆಂಟ್ ಆಗಿರಲಿ ಒಳ್ಳೆ ಒಂದು ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡ್ತಿದ್ದಾರೆ. ಒಳ್ಳೆ ಒಂದು ಪ್ರಾಜೆಕ್ಟ್ಸ್ ಗಳನ್ನ ಪಡ್ಕೋತಿದ್ದಾರೆ. ಓವರ್ ಆಲ್ ನಾವು Q1 ಪ್ರಾಫಿಟ್ ಅನ್ನ ಕೂಡ ಕಂಪೇರ್ ಮಾಡಿದ್ರು ಕೂಡ ಒಳ್ಳೆ ಒಂದು ಪ್ರಾಫಿಟ್ಸ್ ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಬ್ರೋಕರೇಜ್ ಗಳು ತಮ್ಮ ಒಂದು ವ್ಯೂ ಅನ್ನ ಹೇಳ್ತಿರ್ತಾರೆ. ಬಟ್ ನಾವು ಕ್ವಾರ್ಟರ್ಲಿ ರಿಸಲ್ಟ್ ಯಾವ ರೀತಿಯಲ್ಲಿ ಬರುತ್ತೆ ಹಾಗೆ ಕಂಪನಿಯ ಫ್ಯೂಚರ್ ಪ್ಲಾನ್ಸ್ ಏನಿದೆ ಅದರ ಬೇಸಿಸ್ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಡಾಲರ್ನ ಮುಂದೆ ರುಪಿ ವ್ಯಾಲ್ಯೂ ಆಲ್ ಟೈಮ್ ಲೋ ಹತ್ರ ಟ್ರೇಡ್ ಆಗ್ತಿದೆ. ಸೊ ನಾನು ಕಳೆದ ವಿಡಿಯೋದಲ್ಲಿ ಕೂಡ ನಿಮಗೆ ಹೇಳಿದೆ, ನಾವು ಗ್ಲೋಬಲ್ ಟ್ರೇಡ್ ಮಾಡಬೇಕು ಅಂದಾಗ ಅಂದರೆ ಫಾರಿನ್ನಿಂದ ಯಾವುದೇ ಒಂದು ಪ್ರಾಡಕ್ಟ್ ಅನ್ನು ತರಿಸಬೇಕು ಅಂತ ಅಂದಾಗ ಡಾಲರ್ನಲ್ಲಿ ಟ್ರೇಡಿಂಗ್ ಅನ್ನ ಮಾಡಬೇಕಾಗುತ್ತೆ. ಅಂದರೆ ಗ್ಲೋಬಲ್ ಕರೆನ್ಸಿ US ಡಾಲರ್ ಆಗಿರುತ್ತೆ. ಸೊ ಆ ಒಂದು ಕರೆನ್ಸಿಯಲ್ಲಿ ಟ್ರೇಡಿಂಗ್ ಅನ್ನ ಮಾಡಬೇಕಾಗುತ್ತೆ. ಸೊ ಈ ರೀತಿ ಮಾಡಿದಾಗ ರುಪಿನ ವ್ಯಾಲ್ಯೂ ಇನ್ನಷ್ಟು ಕುಸಿಯುವಂತ ಸಾಧ್ಯತೆ ಇರುತ್ತೆ. ಇದರಿಂದ ಭಾರತದಲ್ಲಿ ಇನ್ಫ್ಲೇಷನ್ ಹಣದುಬ್ಬರ ಏನಿದೆ ಅದು ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ರುಪಿ ವ್ಯಾಲ್ಯೂ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ RBI ಹೊಸ ಒಂದು ಮೆಕ್ಯಾನಿಸಮ್ ಅನ್ನು ತರುವಂತ ಸಾಧ್ಯತೆ ಇರುತ್ತೆ. ಇನ್ನು ಮುಂದೆ ಗ್ಲೋಬಲ್ ಟ್ರೇಡಿಂಗ್ ಅಲ್ಲಿ ರುಪಿ ಟ್ರಾನ್ಸಾಕ್ಷನ್ ಮಾಡುವಂತ ಪ್ಲಾನ್ ಗಳನ್ನ RBI ಹೊಂದಿದೆ. ಸೊ ಇದರಿಂದ ರುಪಿಗೆ ಕೂಡ ಒಂದು ಸಪೋರ್ಟ್ ಸಿಗುತ್ತೆ. ರುಪಿಯಲ್ಲಿ ಟ್ರೇಡಿಂಗ್ ಅನ್ನ ನಡೆಸೋದ್ರಿಂದ ಡಾಲರ್ನ ಮುಂದೆ ರುಪಿ ರಿಕವರ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಇಂಡಿಯಾ ರಷ್ಯಾ ಜೊತೆ ಹೆಚ್ಚಿನ ಒಂದು ಟ್ರಾನ್ಸಾಕ್ಷನ್ ಗಳನ್ನ ಈಗ ನಡೆಸ್ತಿದೆ. ಕ್ರೂಡ್ ಆಯಿಲ್ ಗಳನ್ನ ರಷ್ಯಾದಿಂದ ಹೆಚ್ಚಾಗಿ ಇಂಪೋರ್ಟ್ ಮಾಡ್ಕೋತಿದೆ. ಸೊ ಇಲ್ಲಿ US ಡಾಲರ್ಗಳ ಬಳಕೆ ಆಗ್ತಿದೆ. US ಡಾಲರ್ನ ಬದಲಾಗಿ ಇಂಡಿಯನ್ ರುಪಿಯನ್ನ ಬಳಸ್ಕೊಂಡಾಗ ಇಂಡಿಯನ್ ರುಪಿ ವ್ಯಾಲ್ಯೂ ಸ್ಟ್ರಾಂಗ್ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗೆ ಬ್ಯಾಂಕ್ಗಳು ಇಂಡಿಯನ್ ರುಪಿಯಲ್ಲಿ ಟ್ರಾನ್ಸಾಕ್ಷನ್ ಅನ್ನ ಮಾಡಬೇಕು ಅಂತ ಅಂದಾಗ ಅವರು ಸ್ಪೆಷಲ್ ಅಕೌಂಟ್ ಅನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಸ್ಪೆಷಲ್ ರುಪಿ ವಾಸ್ಟ್ರೋ ಅಕೌಂಟ್ಸ್ ಗಳನ್ನ ಓಪನ್ ಮಾಡಿಕೊಂಡು ಆ ಅಕೌಂಟ್ ಗಳ ಮೂಲಕನೇ ಗ್ಲೋಬಲ್ ಟ್ರೇಡಿಂಗ್ ಗಳನ್ನ ನಡೆಸಬೇಕಾಗುತ್ತೆ. ಹಾಗೆ ಈ ರೀತಿಯ ಟ್ರೇಡಿಂಗ್ ಅನ್ನ ಮಾಡುವಾಗ RBI ನ ಪರ್ಮಿಷನ್ ಇರಬೇಕಾಗುತ್ತೆ. ಹಾಗೆ ಇಂಡಿಯನ್ ಬ್ಯಾಂಕ್ಗಳು ಫಾರಿನ್ ಕಂಟ್ರಿಯ ಬ್ಯಾಂಕ್ ಗಳಿಂದ ಅಂದ್ರೆ ಪಾರ್ಟ್ನರ್ ಬ್ಯಾಂಕ್ ಗಳಿಂದ ಇನ್ವಾಯ್ಸ್ ಗಳನ್ನ ಕೂಡ ತರಿಸ್ಕೋಬೇಕಾಗುತ್ತೆ. ಸೊ ರುಪಿ ವ್ಯಾಲ್ಯೂ ಅನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ RBI ಕಡೆಯಿಂದ ಒಳ್ಳೆ ಒಂದು ಮೆಕ್ಯಾನಿಸಮ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಸೊ ಈ ಒಂದು ಮೆಕ್ಯಾನಿಸಮ್ ಅನ್ನ ಆದಷ್ಟು ಬೇಗ RBI ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಸೊ ಇವತ್ತು ನಾನು ನಿಮಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಚಾನಲ್ಗೆ ಹೊಸಬರಾದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.